ನಾವಿವಾಗ ಉಬುಡ್ ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ. ನಾವೇನು ಮಾಡ್ತಾಯಿದ್ದೀವಿ ಅಂತಂದರೆ ಒಂದು ಬೈಕ್ನ ರೆಂಟ್ ಮಾಡ್ತಾ ಇದ್ದೀವಿ. ಆ ಬೈಕ್ ಯಾವುದು ಅಂತ ರಿವೀಲ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಒಂದಷ್ಟು ಪ್ರಾಸೆಸ್ ಇದೆ, ಆ ಪ್ರಾಸೆಸ್ನ ಫಿನಿಷ್ ಮಾಡೋಣ. ಥ್ಯಾಂಕ್ಸ್ ಬ್ರದರ್. ವಾಟ್ಸ್ ಯುವರ್ ನೇಮ್? Hello, my name Komang. ಮೀಟ್ ಮಾಡಿ ಕಾಮನ್ನ ಉಬುಡಿಗೆ ಬಂದರೆ. ವಾಟ್ಸ್ ಯುವರ್ ಶಾಪ್ ನೇಮ್? Ubudai Bali. ಉಬುಡಾಯ್ ಬಾಲಿ. Helmet is not there. I give you the helmet. How's the police here? It's no police? Sometime, if no police, you're lucky, but it's a police. Okay. Yeah. You have to for safety, you know. A few moments later. ನಿಶ್ಮಿತಾ ಇವಾಗ ಬೈಕ್ ಓಡಿಸೋದಕ್ಕೆ ರೆಡಿ ಆಗ್ತಾ ಇದ್ದಾಳೆ. ಯಾ ಹೆಲ್ಮೆಟ್. This one more helmet. This is smaller. ಓಕೆ. Thank you. Okay, see you tomorrow, yeah. ಯಾ ಥ್ಯಾಂಕ್ ಯು. ರೈಟ್. ಸೊ ನಾವು ಹೋಗ್ತಾ ಇದ್ದೀವಿ. ಅಯ್ಯಪ್ಪ, ಬಾಲಿಯ ಒಂದು ಉಬುಡ್ ಅನ್ನೋ ಪ್ರದೇಶದಲ್ಲಿ ಒಂದು ಸ್ಕೂಟರ್ನ ರೆಂಟ್ ಮಾಡ್ಕೊಂಡಿದ್ದೀವಿ. ನಿಶ್ಮಿತಾ ಓಡಿಸ್ತಾ ಇದ್ದಾಳೆ. ನಾನೇನು ಮಾಡ್ತಾ ಇದ್ದೀನಿ ಅಂತಂದರೆ ಹಿಂದೆ ಕೂತ್ಕೊಂಡು ವ್ಲಾಗ್ ಮಾಡ್ತಾ ಇದ್ದೀನಿ. ನಾನು ನಿಶ್ಮಿತಂಗೆ ಹೇಳಿದೆ ವ್ಲಾಗ್ ಮಾಡು ಅಂತ, ಅವಳು ಮಾಡಲ್ಲ ಅಂತಾಳೆ. ನಾನು ಸ್ಕೂಟಿ ರೈಡ್ ಮಾಡಬೇಕು ಬಾಲಿಯಲ್ಲಿ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಏನು ಅಂತಂತಂದರೆ ನಾವು ಈ ಲೋಕಲ್ ಬಸ್ಸನ್ನು ತೋರಿಸೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಆ ಲೋಕಲ್ ಬಸ್ನ ತೋರಿಸೋದಕ್ಕೆ ಸಾಧ್ಯ ಆಗಲ್ಲ ಈ ಒಂದು ಬಾಲಿಯಲ್ಲಿ. ಬಿಕಾಸ್ ಇಲ್ಲಿ ಲೋಕಲ್ ಬಸ್ ಯೂಸ್ ಮಾಡೋರೇ ಇಲ್ಲ. ಆ ಬಸ್ನೇ ನಾನೇ ನೋಡಲಿಲ್ಲ, ಇಷ್ಟು ದಿವಸ ಆಯಿತು ನೋಡಲಿಲ್ಲ. ಏನಂತೀಯ ಸ್ಮಿತಾ? ಸೊ ತುಂಬ ಚೆನ್ನಾಗಿ ಓಡಿಸ್ತಾ ಇದ್ದಾಳೆ. ನನಗಂತೂ ಭಾರಿ ಕಾನ್ಫಿಡೆನ್ಸ್ ಇದೆ ನನಗೆ ಎಲ್ಲೂ ಎತ್ತಾಕಲ್ಲ ಅಂತ. ಸ್ಮಿತಾ ಅವನ ಹತ್ರ ನಾವೇನು ಮಾತಾಡಲಿಲ್ಲ, ಏನು ಎತ್ತ ಅಂತ ಹೋದ್ವಿ, ದುಡ್ಡು ಕೊಟ್ವಿ, ಎತ್ಕೊಂಬಂದ್ಬಿಟ್ವಿ ಗಾಡಿನ. ಹುಷಾರಾಗಿ ಓಡಿಸಮ್ಮ. ವೆಹಿಕಲ್ ಹೆವಿ ಇದೆ. ಆ ಥರ ಅಲ್ಲ ಇಲ್ಲಿ. ಇದು ಬಂದ್ಬಿಟ್ಟು ನಾವು ಓಡಿಸ್ತಿರೋ ಬೈಕ್ ತೋರಿಸ್ತೀನಿ ನೋಡಿ ನಿಮಗೆ. ಇದು ಯಾವುದೋ ಯಮಹ ಗಾಡಿ. ಇದರ ಹೆಸರೇನೋ ಗೊತ್ತಿಲ್ಲ ನನಗೆ. ಒಟ್ಟು ಯಮಹ ಲೋಗೋ ಅಂತೂ ಇದೆ. ಒಳ್ಳೆ ಸ್ಪೋರ್ಟಿವ್ ಆಗಿದೆಯಪ್ಪ ಬೈಕ್ ಅಂತೂ. ಬೈಕಲ್ಲ, ಇದು ಸ್ಕೂಟ್ರು. ಸಾಕಷ್ಟು ಟೂರಿಸ್ಟ್ ಇದ್ದಾರೆ. ನಾನು ಎಷ್ಟು ಟೂರಿಸ್ಟ್ಗಳಿದ್ದಾರೆ ಅಂತಂದರೆ ಆ ಟೂರಿಸ್ಟಲ್ಲಿ 90% ನನಗೆ ಕಾಣಿಸ್ತಿರೋದು 90% ಅಲ್ಲ, ಒಂದು 60% ಆಸ್ಟ್ರೇಲಿಯನ್ಸ್ ಇದ್ದಾರೆ. ಇನ್ನು ಮಿಕ್ಕಿದವರೆಲ್ಲ ಇಂಡಿಯನ್ಸ್ ಇದ್ದಾರೆ. ಇಂಡಿಯನ್ಸ್ ಎಲ್ಲಿದ್ದಾರೆ ಅಂತಂದರೆ ಬರೀ ಉಬುಡಲ್ಲಿ ಕಾಣಿಸ್ತಾ ಇದ್ದಾರೆ. ನಾನು ಕುಟ್ಟಾಲ್ ಕಾಣಿಸ್ಲಿಲ್ಲ, ಸೆಮಿನ್ಯಾಕಲ್ಲಿ ಕಾಣಿಸ್ಲಿಲ್ಲ, ಬೇರೆ ಯಾವುದೇ ರೀಜನಲ್ಲೂ ನನಗೆ ಅವರು ಕಾಣಿಸ್ಲಿಲ್ಲ. ನನಗೆ ಕಾಣಿಸಿದ್ದು ಬರೇ ಕೇಚಕ್ ಡ್ಯಾನ್ಸಲ್ಲಿ ಕಾಣಿಸಿದ್ರು. ಅದಾದ್ಮೇಲೆ ಸ್ವಲ್ಪ ಈ ಉಬುಡಲ್ಲಿ ಕಾಣಿಸ್ತಾ ಇದ್ದಾರೆ ನನಗೆ. ಅದು ಬೆಳಗ್ಗೆ ATV ರೈಡಲ್ಲಿ ಒಂದಷ್ಟು ಜನ ಕಾಣಿಸಿದ್ರು. ಅಮ್ಮ ಚರಂಡಿ ಆಯ್ತು ಕಣಮ್ಮ ಇಲ್ಲಿ, ಹುಷಾರು. ಅಕ್ಕ ಚರಂಡಿ ಹತ್ರ ಹೋಗ್ತಾವಳೆ ಪಕ್ಕದಲ್ಲೇ. ನಾನು ಇಷ್ಟು ಧೈರ್ಯವಾಗಿ ನಾನು ವ್ಲಾಗ್ ಮಾಡ್ತಾಯಿದ್ದೀನಿ ಅಂತಂತಂದರೆ ಇದು ಸಿಟಿ ಸ್ವಲ್ಪ ಸೇಫ್ ಇದೆ ಅಂತ ಅಲ್ಲ. ನೀನು ಕರ್ಕೊಂಡು ಹೋಗ್ತಿದ್ಯಾ ಅಂತ ಅಲ್ಲಮ್ಮ, ನೀನು ಕರ್ಕೊಂಡು ಹೋಗ್ತಿರೋದು ಹೌದು, ಸತ್ಯ ಇದೆ, ಸೇಫಾಗಿ ಕರ್ಕೊಂಡು ಹೋಗ್ತೀಯ. ಬಟ್ ಇಲ್ಲಿಂದ ಪ್ರಾಬ್ಲಮ್ ಏನು ಅಂತ ಹೇಳ್ತೀನಿ ಕೇಳಿ. ಇದ್ರದ್ದು ಈ ರೋಡ್ ಟ್ರಾಫಿಕ್ ಇದೆಯಲ್ಲ, ಅಬ್ಬಬ್ಬಬ್ಬಬ್ಬ ಸ್ವಾಮಿ. ಈ ಕಾಟನ್ಪೇಟೆನೋ ಚಿಕ್ಕಪೇಟೆನೋ ಅದಾದರೂ ವಾಸಿ. ಇವು ಅದೇನು ರೋಡ್ಗಳು ಇಷ್ಟಿಷ್ಟೇ ಮಾಡಿದಾರೋ, ಇಲ್ಲ ಗೊತ್ತಿದ್ದು ಮಾಡಿದಾರೋ, ಗೊತ್ತಿಲ್ಲದಲ್ಲೇ ಮಾಡಿಬಿಟ್ಟವ್ರೋ ಇವರು, ಗೊತ್ತಿಲ್ಲ ನನಗೆ. ಪೊಲೀಸು ಪಕ್ಕ ಸ್ಟಾಪ್ ಅಂತಾರೆ ನಿನ್ನ. ಸ್ಟಾಪ್ ಅಂದ್ಬಿಟ್ಟು ಫಸ್ಟ್ ನನ್ನ ಮಕ್ಕಳಿಗಿತ್ತಾರೆ, ನೀನು ಓಡ್ಸೋದು ಬಿಟ್ಟು ನನಗೆ ಈ ಹುಡುಗಿ ಕೊಟ್ಟಿದ್ಯಲ್ಲ ಓಡ್ಸೋಕ್ಕೆ ಅಂತ. ಬಟ್ ಏನೂ ಮಾಡೋದಕ್ಕಾಗಲ್ಲ. ನೋಡಿ ಹೌಸಸ್ ನೋಡಿ. ಈ ಮೇ ಬ್ಯಾಂಕ್ ಅನ್ನೋದು ಇಲ್ಲಿ ಭಾರಿ ಫೇಮಸ್. ಇದೆಯಲ್ಲ ಇದು ಮೇ ಬ್ಯಾಂಕ್. ಎಲ್ಲೋದ್ರೂ ಮೇ ಬ್ಯಾಂಕ್ ಕಾಣುತ್ತೆ. ಎಲ್ಲಾದರೂ ಹೋಗಲಿ ಮೇ ಬ್ಯಾಂಕ್. ಇಲ್ಲಿ ಬಾಲಿ ಅಂತ ಅಂದಿದ ತಕ್ಷಣ ಹನಿಮೂನಾ. ಈ ಕ್ರೇಜಿ ಪಾರ್ಟ್ ಹೇಳ್ತೀನಿ ಕೇಳಿ. ನಾವು ಬಂದಿರೋದು ಹನಿಮೂನ್ಗೆ ಅಂತ ಮನೇಲಿ ಅಂದ್ಕೊಂಡಿದ್ದಾರೆ.
ನಾವು ಹನಿಮೂನ್ ಜೊತೆಗೆ ಬರೇ ಟ್ರಿಪ್ ಮಾಡ್ತಾ ಇದ್ದೀವಿ. ಮಾರ್ನಿಂಗ್ ಬೆಳಗ್ಗೆ 5 ಗಂಟೆಗೆ ಎದ್ದು ರೆಡಿಯಾಗಿ ನಮ್ಮ ಇಂಡಿಯನ್ ಟೈಮಿಂಗ್ಸಲ್ಲಿ 5 ಗಂಟೆಗೆ ಎದ್ದು ಹಾಂ, ನಮ್ಮ ಇಂಡಿಯನ್ ಟೈಮಿಂಗ್ಸಲ್ಲಿ 5 ಗಂಟೆಗೆ ಎದ್ದೇಳ್ತೀವಿ ನಾವು. ಎದ್ದು ನೈಟ್ 12 12 ತಿರುಗಿ 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 ಎಂತೆಂಥ ಸ್ಪಾಟ್ಗಳು ತಿರುಗಿಬಿಟ್ಟು ಇಲ್ಲೂ ನೋಡು ಮಾರ್ಕೆಟ್ ಸ್ಟ್ರೀಟ್ಸಲ್ಲಿ ಹ್ಞೂ ಈವನ್ ಇಲ್ಲಿ ಎಕ್ಸ್ಪ್ಲೋರ್ ಮಾಡೋದಕ್ಕೂ ಪ್ಯಾಕೇಜಸ್ ಇಟ್ಟಿದ್ದಾರೆ. ಯಾರಾದ್ರೂ ಪ್ಲಾನ್ ಮಾಡ್ಕೊಂಡು ಬಂದಿದ್ರೆ ಹ್ಞೂ ಅವ್ರು ಇಲ್ಲೂ ಬುಕ್ ಮಾಡ್ಬೋದು. ಹಾಂ ಹೌದು, ಇಲ್ಲಿ ಕರೆನ್ಸಿ ಎಕ್ಸ್ಚೇಂಜ್ ಕರೆನ್ಸಿ ಎಕ್ಸ್ಚೇಂಜ್ ಉಬ್ಬದಲ್ಲೂ ಮಾಡ್ಬೋದು. ಕರೆನ್ಸಿ ಎಕ್ಸ್ಚೇಂಜ್ ಬಂದ್ಬಿಟ್ಟು ಈ ಕಂಟ್ರಿಯಲ್ಲಿ ಒಂಥರ ಈ ನಮ್ಮ ಊರಲ್ಲಿರೋ PP ಅಂತ ಸ್ಟಾರ್ಟ್ ಆಗುತ್ತೆ ಗೊತ್ತಾ? ಅದು ನೆಕ್ಸ್ಟ್ ಟೈಮ್ ಏನಾದ್ರು ತೋರಿಸೋಣ. ದಟ್ ಈಸ್ ಅ ವ್ಯಾಲಿಡ್ ಕರೆನ್ಸಿ ಎಕ್ಸ್ಚೇಂಜ್. ಹಾಂ ಪಿ ಟಿ ಅಂತಿರೋ ಡಾಟ್ ಮನಿ ಎಕ್ಸ್ಚೇಂಜ್ ಅಂತ ಏನೋ ಇರುತ್ತೆ. ಹಾಂ, ದಟ್ ಈಸ್ ಟ್ರಸ್ಟೆಡ್ ಅಂತ. ಬೇರೆ ಎಲ್ಲೂ ಹೋಗ್ಬೇಡಿ, ಸ್ಕ್ಯಾಮ್ ಆಗ್ತದೆ. ಬೇರೆ ಎಲ್ಲಾದರೂ ಹೋದರೆ ಕಂಪ್ಲೀಟ್ಲಿ ಅರ್ಧಕ್ಕರ್ಧ ದುಡ್ಡು ಕೊಟ್ಬಿಟ್ಟು ಎಗರಿಸ್ಬಿಡ್ತಾರೆ. ಏನು ಗೊತ್ತಾ, ಸ್ಟಾರ್ಟಿಂಗಲ್ಲಿ ಹೇಳ್ತೀರಿ ಕಮ್ ವಿ ವಿಲ್ ಗಿವ್ ಯು ದ ಬೆಟರ್ ಮನಿ ಅಂತಾರೆ. ನೀವು ಅಲ್ಲಿಗೆ ಹೋದ್ಮೇಲೆ ಎಲ್ಲ ನಿಮ್ಮ ಕ್ಯಾಶ್ ಅವ್ರಿಗೆ ಟ್ರಾನ್ಸ್ಫರ್ ಆದಮೇಲೆ ಅವ್ರು ಸ್ಟಾರ್ಟ್ ಮಾಡ್ತಾರೆ ಏನಂತ, ನನಗೆ ಆಧಾರ್ ಕಟ್ ಆಗುತ್ತೆ, ಇದಕ್ಕೆ ಕಟ್ ಆಗುತ್ತೆ, ಇದು ಕಟ್ ಮಾಡಬೇಕು, ಅದನ್ನು ಕಟ್ ಮಾಡಬೇಕು. ರೋಡ್ ಇಸ್ ಟು ಹೆವಿ. ಹಾಂ, ಎಲ್ಲದು ಕಟ್ ಆದಮೇಲೆ ನಿಮಗೆ ಸಿಗೋವಂಥದ್ದು ಬರೀ ಕೇವಲ ಅರ್ಧ ರೈಟ್ ಹೋಗ್ಬೇಕು. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಟ್ರಾಫಿಕ್ದು ಡೀಸೆನ್ಸಿ ಮತ್ತು ಡಿಸಿಪ್ಲಿನ್ ಭಾರಿ ಚೆನ್ನಾಗಿದೆ. ಈ ಒಂದು ಇದು ಕಂಟ್ರಿ ಬಂದ್ಬಿಟ್ಟು ಸ್ಮಾಲ್ ಆಗಿದೆ, ಚಿಕ್ಕದಾಗಿದೆ, ಮತ್ತು ಸಪ್ರೇಟ್ ಐಲ್ಯಾಂಡ್ ಬಾಲಿ ಅಂತಂದ್ರೂ ಸೊ ಡಿಸಿಪ್ಲೀನ್, ಟ್ರಾಫಿಕ್ ಡಿಸಿಪ್ಲೀನ್ ತುಂಬ ಚೆನ್ನಾಗಿದೆ. ಅವರು ಒಂದು ಪರ್ಟಿಕ್ಯುಲರ್ ವೇಲೆ ನಿಂತಿರ್ತಾರೆ. ಯಾರೋ ಏನು ಓವರ್ಟೇಕ್ ಮಾಡ್ಕೊಂಡು ಹೋಗೋದಾಗಲಿ, ಹರಿ ಮಾಡೋದಾಗಲಿ, ಸುಮ್ಮನೆ ಆ ಥರ ಏನೂ ಮಾಡೋದು ನನ್ನ ಕಣ್ಗಂತೂ ಇದುವರೆಗೂ ಕಂಡಿಲ್ಲ. ಇದೇನೋ ಹೊಗೆ ಬೇರೆ ಹಾಕೊಂಡು ಕೂತಿದ್ದಾರೆ ಇಲ್ಲಿ ಹೋಟ್ಲಲ್ಲಿ. ಉಬುಡ್ ಪ್ಯಾಲೇಸ್. ಹಾಂ, ಅದು ಉಬುಡ್ ಪ್ಯಾಲೇಸು. ಮುಂದ್ಗಡೆ ರೆಸ್ಟೋರೆಂಟ್ ಇಟ್ಕೊಂಡಿದ್ದಾರೆ. ಉಬುಡ್ ಪ್ಯಾಲೇಸ್ನ ರೆಸ್ಟೋರೆಂಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನೀನು ತುಮಕೂರಲ್ಲಿ ಯಾರೋ ನೋಡ್ಕೊಂಡು ಹೋಗ್ಬೇಡ. ನೋಡಿ, ಇದು ಅದ್ರ ಉಬುಡ್ ಪ್ಯಾಲೇಸ್ನ ಕನೆಕ್ಟಿವಿಟಿ ಇದು. ಇದೆಲ್ಲ ಉಬುಡ್ ಪ್ಯಾಲೇಸ್ ಏರಿಯಾ ಇದು. ಪ್ರಾಬಬ್ಲಿ ನಾವು ಈ ಥರ ಹಿಂಗೆ ಹೋಗೋದಕ್ಕಾಗಲ್ಲ, ಟೆಂಪರರಿ ರೋಡ್ ಕ್ಲೋಸ್ಡ್ ಅಂತಿದ್ದು. ಸೊ ಆ್ಯಕ್ಚುಲಿ ನಮ್ಮದು ಮಾರ್ಕೆಟ್ ಹಿಂದೆನೇ ಹೋಯಿತು. ಪ್ಯಾಲೇಸಲ್ಲಿ ರಾತ್ರಿ 7 ಗಂಟೆಯಿಂದ ಏನೋ ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ನಡೆಯುತ್ತೆ. ಅಂದರೆ ಇವರ ಕಲ್ಚರಿನ ಡ್ಯಾನ್ಸ್ ಪ್ರೋಗ್ರಾಮ್ ನಡೆಯುತ್ತೆ. ಸೊ ಆ ಪ್ರೋಗ್ರಾಮ್ ನೋಡೋದಕ್ಕೆ ನಾವು ಹೋಗ್ತಾ ಇಲ್ಲ. ನಾವು ಆ ಪ್ರೋಗ್ರಾಮ್ ನೋಡೋದಕ್ಕೆ ಹೋಗ್ತಾ ಇಲ್ಲ. ಸೊ ಅದ್ರ ಬದಲಾಗಿ ನಾವೇನು ಮಾಡೋಣ, ಈ ಲೋಕಲ್ ಮಾರ್ಕೆಟ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಓಡಾಡ್ತಾ ಇದ್ದೀವಿ. ಆ ಲೋಕಲ್ ಮಾರ್ಕೆಟ್ ಹೋಗಿ ತುಂಬ ಹೊತ್ತಾಯಿತು. ಬಟ್ ಇವಳೆಲ್ಲ ಓಡಿಸ್ಕೊಂಡು ಕರ್ಕೊಂಡು ಹೋಗ್ತಾನೆ ಇದ್ದಾಳೆ. ಅದು ಎಲ್ಲೂ ಓಡಿಸ್ಕೊಂಡು ಕರ್ಕೊಂಡು ಹೋಗ್ತಿದ್ದಾಳೆ ನನಗೂ ಗೊತ್ತಿಲ್ಲ. ಎಲ್ಲಿ ಹೋಗ್ತಿದ್ದೀವ ನೀನು?